ಮುಖ್ಯಸ್ಥರಾಗಿರುವಂತ ಹೇಮಂತ್ ಅವರು. ಸರ್, ವೆಲ್ಕಮ್ ಟು ದ ಶೋ. ಸರ್, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಸ್ಫೋಟಕ ಸುದ್ದಿನ ತಂದಿದ್ದೀರಿ ಇವತ್ತು. ಎಸ್, ಸ್ಫೋಟಕ ಸುದ್ದಿ. ಮೊದಲು ಅದು ಏನು ಅನ್ನೋದನ್ನ ವಿವರಿಸಬೋಣ, ದೆನ್ ವಿ ಕ್ಯಾನ್ ಡಿಸ್ಕಸ್ ಅಂತ. ಎಸ್ ಎಸ್ ಸರ್, ಎಸ್ ಸರ್. ಅವತ್ತಿನ ದಿನ ಸಿದ್ದರಾಮಯ್ಯನವರು ದೆಹಲಿಗೆ ಹೊರಟೆ ನಿಂತಿದ್ರು. ಹಿಂದಿನ ದಿನ ಅವರ ಆಪ್ತ ಸಚಿವರ ಜೊತೆ ಅವರು ಮಾತನಾಡಿ ಆಗಿತ್ತು. ಹೋಗುವಾಗ ಅವರಲ್ಲಿ ಇದ್ದುದು ಆಶಾವಾದ. ಅಂತಹ ಒಂದು ಸಂದೇಶ ಕೂಡ ಅವರಿಗೆ ಬಂದಿತ್ತು. ಆ ಸಂದೇಶವನ್ನು ಹೊತ್ತು ತಂದವರು ಸಿದ್ದರಾಮಯ್ಯನವರಿಗೆ ಆಪ್ತರಾದಂಥ ಜಾರ್ಜ್ ಅವರು. ಆ ಸಂದೇಶ ಅದೊಂದು ಭರವಸೆಯಾಗಿತ್ತು. ಎಸ್, ಆ ಭರವಸೆಯನ್ನು ಹೊತ್ತು ಸಿದ್ದರಾಮಯ್ಯ ದೆಹಲಿಯ ವಿಮಾನ ಹತ್ತ. ಅಕ್ಷರಶಃ ಅವತ್ತು ಸಿದ್ದರಾಮಯ್ಯನವರು ಹರಕೆಯ ಕುರಿತರ ಡೆಲ್ಲಿ ಫ್ಲೈಟ್ ಹತ್ತಿದ್ರು. ಅವ್ರಿಗೆ ಗೊತ್ತೇ ಇರಲಿಲ್ಲ. ಅದ್ರ ಜೊತೆಗೆ ಅವರ ಮನಸ್ಸಿನಲ್ಲಿ ಎಲ್ಲೋ ಒಂದು ಸಣ್ಣ ಸಂಶಯ ಕೂಡ ಇತ್ತು. ಆ ಕಾರಣಕ್ಕಾಗಿ ಅವರು ತಮ್ಮ ಬೆಂಬಲಿಗರಿಗೆ ಹೇಳಿದ್ರು, ಬನ್ನಿ ಹೋಗೋಣ. ಸೊ ಎಲ್ಲರ ಜೊತೆ ಕರ್ನಾಟಕಕ್ಕೆ ಭವನಕ್ಕೆ ಹೋಗಿ ಇಳಿಯುವವರೆಗೂ ಸಿದ್ದರಾಮಯ್ಯನವರಿಗೆ ಇಡೀ ಈ ಒಂದು ಬೆಳವಣಿಗೆಯ ಸೂಕ್ಷ್ಮ ನಿರೀಕ್ಷೆ, ಅವರು ಮುಖ್ಯಮಂತ್ರಿ ಪಟ್ಟವನ್ನ ಅವರು ತ್ಯಾಗ ಮಾಡಬೇಕು ಅನ್ನೋದು ಅವ್ರ ಕಲ್ಪನೆ ಇರಲಿಲ್ಲ. ಅದು ಆದ ಮೇಲೆ KJ ಜಾರ್ಜ್ ಅವರ ಸಂದೇಶ. KJ ಜಾರ್ಜ್ ಅವರು ಬರಬೇಕಾದ್ರೆ ಅವರು ರಾಹುಲ್ ಗಾಂಧಿ ಅವರಿಂದ ಒಂದು ಸಂದೇಶವನ್ನು ತಂದಿದ್ದರು. ರಾಹುಲ್ ಗಾಂಧಿ ಕಳಿಸಿದ ಸಂದೇಶ ಏನಾಗಿತ್ತು ಅಂತಂದ್ರೆ, ನಾವು ಸಿದ್ದರಾಮಯ್ಯನವರನ್ನ ಬದಲಿಸುವುದಿಲ್ಲ, ಆ ಧೈರ್ಯಕ್ಕೆ ಕೈ ಹಾಕಲ್ಲ. ಸೊ ಆ ಮಾತನ್ನ ಹೇಳಿದಾಗ ಸಿದ್ದರಾಮಯ್ಯನವರು ಹೆಚ್ಚು ಹುಮ್ಮಸ್ಸುಗೊಂಡಿದ್ರು. ಅವರು ಇಡೀ ಸಂಪುಟ ಪುನಾರಚನೆಯ ಪ್ಲಾನ್ ಅನ್ನ ಸಿದ್ಧಪಡಿಸ್ಕೊಂಡಿದ್ರು. ಯಾರ್ಯಾರನ್ನ ತೆಗೆದುಕೋಬೇಕು, ಯಾರ್ಯಾರನ್ನ ಹೊರಗಿಡಬೇಕು, ಎಲ್ಲವೂ ಸಿದ್ಧವಾಗಿತ್ತು. ಪಟ್ಟಿ ಕೂಡ ಅವರ ಕೈಯಲ್ಲಿತ್ತು. ಈ ಪಟ್ಟಿಯನ್ನು ಹಿಡಿದು ಕರ್ನಾಟಕ ಭವನದಲ್ಲಿ ಇದ್ದಂಥ ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿಯವರ ಇಂದ ಆಹ್ವಾನ ಬಂತು ಭೇಟಿ ಮಾಡೋದಕ್ಕೆ. ಹೌದು ಸರ್, ಅದು ಹೇಗೆ ಅಂತ ಅಂದರೆ, ಅದರ ಹಿಂದೆ ಬೇರೆ ಬೆಳವಣಿಗೆ ಆಗಿ ಹೋಗ್ಬಿಟ್ಟಿತ್ತು. ಅದು ಸಿದ್ದರಾಮಯ್ಯನವ್ರ ಗಮನಕ್ಕೆ ಬಂದಿರಲಿಲ್ಲ. ಕರ್ನಾಟಕದಲ್ಲಿ ಯಾರಿಗೆ ಗೊತ್ತಿತ್ತೋ ಕಾಂಗ್ರೆಸ್ನಲ್ಲಿ ಗೊತ್ತಿಲ್ಲ. KJ ಜಾರ್ಜ್ ಅವ್ರಿಗೆ ಗೊತ್ತಿತ್ತ? ಇಲ್ಲ, KJ ಜಾರ್ಜ್ ಅವರಿಗೂ ಆ ಸಂದರ್ಭದಲ್ಲಿ ಗೊತ್ತಿರಲಿಲ್ಲ. ಅವರಿಗೂ ಕೂಡ ಲೇಟ್ ಆಗಿ ಗೊತ್ತಿತ್ತು. ಅದು ಆದಮೇಲೆ ಮುಂದಿನ ಬೆಳವಣಿಗೆ ಆಯ್ತು ಚರ್ಚೆ. ಎಸ್ ವೀಕ್ಷಕರೇ, ಈಗ ನಮ್ಮ ವೀಕ್ಷಕರು ನೋಡ್ತಾ ಇರೋರಿಗೆ ಈಗ ಮತ್ತೊಮ್ಮೆ ನಾನೀಗ ಅದನ್ನ ಅವರಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಏನು ಕೊಟ್ರಲ್ಲ, ಈಗ ಮಾಜಿ ಮುಖ್ಯಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯನವರ ರಾಜೀನಾಮೆಯ ಅಸಲಿ ಕಾರಣವನ್ನ ನಿಮ್ಮ ಫೋಕಸ್ ಟಿವಿಯಲ್ಲಿ ನಾವು ಬಹಿರಂಗ ಪಡಿಸ್ತಾ ಇದ್ದೀವಿ. ಯಾವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು, DK ಶಿವಕುಮಾರ್ ಮಾಡಿರೋ ಸ್ಟ್ರಾಟಜಿ ಏನು, ರಾಹುಲ್ ಗಾಂಧಿಯವರ ಮನಸ್ಸಿನಲ್ಲೇನಿತ್ತು, ರಾಹುಲ್ ಗಾಂಧಿಯವರು KJ ಜಾರ್ಜ್ ಅವರಿಗೆ ಏನು ಹೇಳಿಬಿಟ್ಟು ಸಿದ್ದರಾಮಯ್ಯನವ್ರನ್ನ ದೆಹಲಿಗೆ ಕರೆಸ್ಕೊಂಡ್ರು, KC ವೇಣುಗೋಪಾಲ್ ಸಿದ್ದರಾಮಯ್ಯನವ್ರಿಗೆ ಕಾಲ್ ಮಾಡಿದಾಗ ಹೇಳಿರುವ ಮಾತೇನು, ದೆಹಲಿಗೆ ಅವ್ರನ್ನ ಇನ್ವೈಟ್ ಮಾಡಿದ್ದು ಯಾವ ಕಾರಣಕ್ಕೆ ಅಂತ KC ವೇಣುಗೋಪಾಲ್ ಸನ್ಮಾನ್ಯ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರು. KC ವೇಣುಗೋಪಾಲ್ ಅವರ ಮಾತನ್ನ ನಂಬಿ, ಜೊತೆಗೆ KJ ಜಾರ್ಜ್ ಏನು ರಾಹುಲ್ ಗಾಂಧಿ ಅವರ ಸಂದೇಶವನ್ನು ಹೊತ್ತು ತಂದಿದ್ರಲ್ಲ, KJ ಜಾರ್ಜ್ ಅವರ ಮಾಹಿತಿಯ ಆಧಾರದ ಮೇರೆಗೆ ಸಿದ್ದರಾಮಯ್ಯನವರು ಡೆಲ್ಲಿ ಫ್ಲೈಟ್ ಹತ್ತಲಿಕ್ಕೆ ರೆಡಿ ಆಗ್ತಾರೆ. ಅವ್ರು ಹೋಗುವಾಗ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು ಒಂದೇ, ಸಂಪುಟ ಪುನಾರಚನೆಗೆ ಹೈಕಮಾಂಡ್ನ ಗ್ರೀನ್ ಸಿಗ್ನಲ್ ಪಡಿಬೇಕು ಅನ್ನುವಂಥದ್ದು. ಎಸ್, ಇದು ನಮಗೂ ನಿಮಗೂ ಗೊತ್ತಿರುವಂಥ ವಿಚಾರ ವೀಕ್ಷಕರೇ. ಈಗ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯ ಅಸಲಿ ಕಹಾನಿಯನ್ನ ಬಿಚ್ಚಿಡ್ತಿದ್ದಾರೆ ಫೋಕಸ್ ಟಿವಿ ಎಡಿಟೋರಿಯಲ್ ಡೈರೆಕ್ಟರ್ ಶಶಿಧರ್ ಭಟ್ ಅವರು. ಎಸ್ ಸರ್. ಎಸ್, ಅದು ಆದ ನಡುವೆ ಹಿಂದ್ಗಡೆ ಒಂದು ಪ್ಲಾನ್ ನಡೀತಿತ್ತು, ಒಂದು ಯೋಜನೆ ಇತ್ತು. ಆ ಯೋಜನೆಯ ಅರಿವು ಸಿದ್ದರಾಮಯ್ಯನವರಿಗೆ ಇರಲಿಲ್ಲ. ಎಸ್, ಅದು ಪ್ರಾರಂಭ ಆದದ್ದು ಯಾವಾಗ ಈ ಕತೆ, ಅದು ನಾವು ಆವಾಗ 2006ಕ್ಕೆ ಹೋಗ್ಬೇಕಾಗತ್ತೆ. ಸಿದ್ದರಾಮಯ್ಯನವರು ಯಾವಾಗ ಕಾಂಗ್ರೆಸ್ ಪ್ರವೇಶ ಮಾಡಿದ್ರು, ಅವರು ಪ್ರತಿಪಕ್ಷದ ನಾಯಕರಾದರಲ್ಲ, ಆಗ ಕರ್ನಾಟಕದಿಂದ ಅನಿವಾರ್ಯವಾಗಿ ದೆಹಲಿಗೆ ಹೋದವರು ಮಲ್ಲಿಕಾರ್ಜುನ್ ಖರ್ಗೆ. ಅವರಿಗೆ ಬೇಸರ ಆಯ್ತಾ, ಅವರಿಗೆ ನೋವಿತ್ತಾ, ತಾನು ಕರ್ನಾಟಕದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಅವರ ತಮ್ಮ ಕನಸಿಗೆ ತಣ್ಣೀರು ಎರಚಲಾಯ್ತು ಅಂತ ಅವ್ರು ಅಂದುಕೊಂಡ್ರ? ವಿ ಡೋಂಟ್ ನೋ. ಆದರೆ ದೆಹಲಿಗೆ ಹೋದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಸೋನಿಯಾ ಕುಟುಂಬದ ಆಪ್ತರು. ಅವರು ತಮ್ಮ ಶಕ್ತಿಯನ್ನು ಪ್ರಭಾವವನ್ನು ಬೆಳೆಸಿಕೊಳ್ತಾ ಇದ್ದವರು. ಒಳಗಡೆ ಅವರ ಮನಸ್ಸಿನಲ್ಲಿ ಇತ್ತಲ್ಲ, ಅದನ್ನು ಮರೆತಿರಲಿಲ್ಲ ಅಂತ ಅನ್ಸುತ್ತೆ. ಹೌದು. ಸೊ ಇದು ಆಗಿದ್ದೇನೋ ಅಂತಂದ್ರೆ, ಸುಮಾರು 6-8 ತಿಂಗಳಿನಿಂದ ಸತತವಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು ಖರ್ಗೆ ಅವರನ್ನ ಭೇಟಿ ಮಾಡ್ತಿದ್ರು. ಅಧಿಕಾರ ಹಂಚಿಕೆಯ ಪ್ರಶ್ನೆಯನ್ನ ಎತ್ತಾ ಇದ್ರು. ಇದು ಆಗಬೇಕು ಅಂತಿದ್ರು. ಸೊ DK ಅವರ ಈ ಬೇಡಿಕೆಗೆ ಇಲ್ಲ ಸರ್, ಏನಂದ್ರೆ
ಡಿ ಕೆ ಶಿವಕುಮಾರ್ ಸ್ಟ್ರಾಟಜಿಲಿ ವರ್ಕ್ ಆಯಿತು ಸರ್. ಯಾವ ರೀತಿ ಅಂತಂದರೆ ನಿಜವಾಗ್ಲೂ ಟ್ರಬಲ್ ಶೂಟರ್, ಯಾವ ರೀತಿ ಅವರು ಸಂಘಟನಾ ಚತುರ ಅಂತ ಹೇಳ್ತಾರಲ್ಲ, ಅವರು ಯಾವ ರೀತಿ ಆ ವೇದಿಕೆನ ಸಿದ್ಧಪಡಿಸ್ಕೊಂಡ್ರು ನೋಡಿ. ಒಂದು ಕಡೆ ಸೋನಿಯಾ ಗಾಂಧಿ ಅವರು ವಿಶ್ವಾಸ, ಮತ್ತೊಂದು ಕಡೆ ಪ್ರಿಯಾಂಕಾ ವಾದ್ರಾ ಅವ್ರ ಜೊತೆಗೆ ವಿಶ್ವಾಸ, ಜೊತೆಗೆ ವ್ಯವಹಾರ, ಜೊತೆಗೆ ರಾಹುಲ್ ಗಾಂಧಿ ಅವ್ರನ್ನ ಯಾವ ಹಂತದಲ್ಲಿ ಯಾರಿಂದ ಕಟ್ಟೆ ಹಾಕಿಸ್ಬೇಕು ಅನ್ನೋದನ್ನು ಕಟ್ಟಿ ಹಾಕಿಸೋದು, ಜೊತೆಗೆ ಸಿದ್ದರಾಮಯ್ಯನವರ ಬಲಗೈ ಬಂಟನ್ ಅಂತಿದ್ದಂಥ ನಾಯಕರನ್ನ ಇಲ್ಲಿ ಕರ್ನಾಟಕದಲ್ಲಿ ವಿಶ್ವಾಸಕ್ಕೆ ಪಡೆದುಕೊಂಡಿದ್ದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಕೆ ಜೆ ಜಾರ್ಜ್ ಆಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಇತರೆ ನಾಯಕರನ್ನೆಲ್ಲರನ್ನೂ ಅವ್ರು ವಿಶ್ವಾಸಕ್ಕೆ ಪಡೆದುಕೊಂಡ ರೀತಿ ಸಿದ್ದರಾಮಯ್ಯನವರು ಏಕಾಂಗಿ ಆಗೋ ಥರ ಮಾಡಿಬಿಟ್ರು ಅಂತ. ಅದು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತು ಅನ್ನೋದು ಒಂದಾದರೆ, ಅದಕ್ಕಿಂತ ಬಹಳ ಮುಖ್ಯವಾಗಿ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ನ ಮನಸ್ಥಿತಿ ಹೇಗಿತ್ತು ಅದು ಬಹಳ ಮುಖ್ಯವಾದ್ದು. ಕರೆಕ್ಟ್. ಸೊ ಕಾಂಗ್ರೆಸ್ ಹೈಕಮಾಂಡ್ನ ಆ ಸಂದರ್ಭದ ಮನಸ್ಥಿತಿ ಸರ್, ಅದು ರಾಹುಲ್ ಗಾಂಧಿ ಅವರ ಮನಸ್ಥಿತಿ ಆಗಿತ್ತು. ಇಡೀ ಕಾಂಗ್ರೆಸ್ ಏನಿದೆ ಅದು ಅಹಿಂದ ರಾಜಕಾರಣದ ಮೇಲೆ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಳ್ಬೇಕು ಅಂತ ಅಂದ್ಕೊಂಡು. ಕರೆಕ್ಟ್. ಅಲ್ಲ, ಡಿಪೆಂಡ್ ಕೂಡ ಆಗಬೇಕಾಗಿ. ಹೌದು. ಸೊ ಆದ್ರಿಂದ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸುವ ಬಗ್ಗೆ ರಾಹುಲ್ ಗಾಂಧಿಯ ಮನಸ್ಸಿನಲ್ಲಿ ಪೂರಕವಾದ ವಾತಾವರಣ ಅಥವಾ ಮನಸ್ಥಿತಿಯಲ್ಲಿ ಇರಲಿಲ್ಲ. ಆದರೆ ಡಿ ಕೆ ಅವರ ಬಗ್ಗೆ ಖರ್ಗೆ ಅವರಿಗೆ ಒಂದು ಸಿಂಪತಿ ಇತ್ತು. ಅದು ಡಿ ಕೆ ಅವರ ಬಗ್ಗೆ ಖರ್ಗೆಗಿರುವ ಸಿಂಪತಿಯನ್ನ ಅಥವಾ ಸಿದ್ದರಾಮಯ್ಯನವರ ಬಗ್ಗೆ ಖರ್ಗೆಗಿರುವಂತಹ ಹತಾಶ ಭಾವನೆನ. ಸೊ ಎರಡು ಇದೆ, ಇದರಲ್ಲಿ ಎರಡು ಮಿಕ್ಸ್ ಇದೆ. ನೀವು ಹೇಳಿದ್ರಲ್ಲ, ಎರಡು ಮಿಕ್ಸ್ ಹೇಗಿದೆ ಅಂತ ಅಂದರೆ, ಒಂದು ಖರ್ಗೆ ಅವರಿಗೆ ತಮ್ಮ ಅವಕಾಶವನ್ನ ಸಿದ್ದರಾಮಯ್ಯ ಬರುವುದರಿಂದ ತಪ್ಪಿಸಲಾಯಿತು ಅನ್ನುವ ಅನ್ನೋದು. ಎರಡನೇದಾಗಿ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ